ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ಪತಂಜಲಿಯವರ ಅಷ್ಟಾಂಗ ಯೋಗದಲ್ಲಿ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ. ಆಸನದಲ್ಲಿ ನಾವು ಅದು ಯೋಗ ಎಲ್ರಿಗೂ ಗೊತ್ತಿದೆಯಲ್ಲ, ಯೋಗ ಪೋಸ್ಗಳು ಮಾಡೋದು ಅದು ಆಸನಗಳಿಗೆ ಬರುತ್ತೆ. ಅದರಿಂದ ನಮ್ಮ ಎಲ್ಲ ದೇಹದ ಅವಯವಗಳಿಗೂ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಹಾಗಾಗಿ ನಮ್ಮ ಆರೋಗ್ಯವಂತರಾಗಿರ್ಬೋದು ಅನ್ನೋದು ಅದು ದೇಹಕ್ಕೆ ಆಯಿತು. ಇದಲ್ಲದೆ ಪ್ರಾಣಾಯಾಮ ಅಂದರೆ ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಲ್ಲ, ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಏನಾದ್ರು ಕಾಯಿಲೆಗಳಿದಾಗ ಅಸ್ತಮ ಇದ್ರೂ ಗುಣ ಆಗುತ್ತೆ. ಆಮೇಲೆ ಈ ನಮ್ಮ ಆಯಸ್ಸನ್ನು ನಾವು ಜಾಸ್ತಿ ಮಾಡ್ಕೊಬೋದು. ಬೇಗ ಉಸಿರಾಡಿದ್ರೆ ಅದು ನಮ್ಮ ಕೌಂಟಲ್ಲೇ ನಮಗೆ ನಾವು ಹುಟ್ಟಿದಾಗ ಇಷ್ಟು ನಮಗೆ ಇದು ಉಸಿರಾಟ ಇರುತ್ತೆ ಅಂತಲೇ ನಾವು ಕಳಿಸಿರ್ತಾರೆ ದೇವರು. ಮೇಲ್ಗಡೆಯಿಂದ ನಾವು ಬಂದಾಗ ಇಷ್ಟು ಉಸಿರಾಡಿದ್ರೆ ನಿನಗೆ ಇಷ್ಟು, ಈ ಜನ್ಮದಲ್ಲಿ ನಿನಗೆ ಇಷ್ಟು ಉಸಿರಾಡಿದೆ ಅಂತ ಹೇಳಿ ಕಳಿಸಿರ್ತಾರೆ. ನಾವು ಬೇಗ ಉಸಿರಾಡಿದ್ರೆ ಅದು ಬೇಗ ಕೌಂಟ್ ಆಗುತ್ತೆ. ಆವಾಗ ಕಾಯಿಲೆಗಳು ಬಂದರೆ ಬೇಗ ಇದಾಗುತ್ತೆ. ನಿಧಾನವಾಗಿ ಉಸಿರಾಡಿದ್ರೆ ನಾವು ಇನ್ನೂ ಆಯಸ್ಸನ್ನು ಜಾಸ್ತಿನೂ ಮಾಡ್ಕೊಬೋದು. ಇರೋ ಆಯಸ್ಸನ್ನಕ್ಕಿಂತ ಜಾಸ್ತಿ ಮಾಡ್ಕೊಬೋದು. ಎಷ್ಟೋ ಮುನಿಗಳು ಇದೆಲ್ಲ ಮಾಡ್ಕೊಂಡಿದ್ದಾರೆ. ಇದು ಪ್ರಾಣಾಯಾಮದ ಬಗ್ಗೆ. ಆಮೇಲೆ ಪ್ರತ್ಯಾಹಾರ ಅನ್ನೋದು ಅಂದರೆ ನಾವು ನಮಗೆ ಏನು ನಮ್ಮ ಜ್ಞಾನೇಂದ್ರಿಯಗಳಿಗೆಲ್ಲ ಗೋಚರಿಸುತ್ತಲ್ಲ, ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು. ಅದನ್ನು ನೋಡಬೇಕು, ಇದನ್ನು ನೋಡಬೇಕು, ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಅದನ್ನು ಕೇಳಬೇಕು, ಇದನ್ನು ಕೇಳಬೇಕು ಅಂತೆಲ್ಲ ತುಂಬ ಎಲ್ಲ ಮಾಡೋದಲ್ಲ. ಎಲ್ಲ ಕಂಟ್ರೋಲ್ ಇಟ್ಕೊಂಡು ನಮ್ಮ ಮನಸ್ಸು ಅವಾಗ ನಿರಾಳ ಆಗುತ್ತೆ. ಇಲ್ಲಾಂದರೆ ಅದು ಸಾಕಾಗಿಲ್ಲ, ಇದು ಸಾಕಾಗಿಲ್ಲ ಅಂತ ಬರುತ್ತೆ. ಇದು ಪ್ರತ್ಯಾಹಾರ, ನಮ್ಮ ಜ್ಞಾನೇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು. ಆಮೇಲೆ ಧಾರಣ ಅಂತ ಹೇಳಿದ್ರೆ ಓಕೆ ನಾನೀಗ ಮೆಡಿಟೇಷನ್ ಮಾಡಬೇಕು ಅಂತೇಳಿ ಒಂದು ಪಾಯಿಂಟ್ ಅದ್ರ ಬಗ್ಗೆ ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಅದು ಜಾಸ್ತಿ ಸಮಯ ಮಾಡಿ ಅದು ಧ್ಯಾನ ಆಗುತ್ತೆ ಅದರಲ್ಲಿ. ಆಮೇಲೆ ಅದು ಸಮಾಧಿ ಅಂತ ಹೇಳಿದ್ರೆ ನಮ್ಮ ಅರಿವನ್ನೇ ನಾವು ಮರ್ತು ಬಿಡೋದು, ಅದು ಸಮಾಧಿ ಆಗುತ್ತೆ. ಇಷ್ಟು ಅಷ್ಟಾಂಗ ಯೋಗದ ಬಗ್ಗೆ ಹೇಳಿರೋದು. ಧನ್ಯವಾದಗಳು.